ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ಬನ್ನಿ ಇವತ್ತು ಒಂದಿಷ್ಟು ಸೂಟ್ಕೇಸ್ಗಳನ್ನ ಪರ್ಚೇಸ್ ಮಾಡೋಣ. ಏನಕ್ಕೆ ಅಂತ ಹೇಳಿದ್ರೆ, ನೀವು ನನ್ನ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ನೋಡ್ತಿದ್ದೀನಿ ಅಂತ ಹೇಳಿದ್ರೆ ಗೊತ್ತಿರುತ್ತೆ ನಾವು ಆಸ್ಟ್ರೇಲಿಯಾಗೆ ಹೊರಟಿದ್ದೀವಿ ಅಂತ ಹೇಳಿಬಿಟ್ಟು. ಇನ್ನು ಇಂಟರ್ನ್ಯಾಷನಲ್ ಟ್ರಿಪ್ ಅಂದಮೇಲೆ ಒಳ್ಳೆ ಸೂಟ್ಕೇಸ್ ಬೇಕೇ ಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ಬಟ್ಟೆ ಹಿಡಿಯೋವಂಥದ್ದು, ಜಾಸ್ತಿ ಕೆಪಾಸಿಟಿ ಇರೋವಂಥದ್ದು ಆ್ಯಂಡ್ ಒಳ್ಳೆ ಕ್ವಾಲಿಟಿ ಇರೋವಂಥದ್ದು. ಇಲ್ಲ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಟ್ರಿಪ್ಪಲ್ಲಿ ತುಂಬ ಜನದ ಸೂಟ್ಕೇಸ್ಗಳು ಡ್ಯಾಮೇಜ್ ಆಗೋದು ತುಂಬ ನೋಡಿದ್ದೀವಿ. ಆ್ಯಂಡ್ ಅತುಲ್ ಕಸಿನ್ ಕೂಡ ಅಷ್ಟೇ ರೀಸೆಂಟಾಗಿ UK ಹೋಗಿದ್ರಂತೆ. ಆವಾಗ ಅವ್ರದ್ದು 2 ಸೂಟ್ಕೇಸ್ ಡ್ಯಾಮೇಜ್ ಆಗಿದೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ಇಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಒರೈನ್ ಮಾಲ್ಗೆ ಬಂದಿದ್ದು. ಆ್ಯಂಡ್ ಏನಕ್ಕೆ ಆಸ್ಟ್ರೇಲಿಯಾಗೆ ಹೋಗ್ತಾ ಇದ್ದೀವಿ, ಯಾಕೆ ಹೋಗ್ತಾ ಇದ್ದೀವಿ, ಎಷ್ಟು ದಿನಕ್ಕೆ ಹೋಗ್ತಾ ಇದ್ದೀವಿ, ಏನು ಕೆಲಸದ ಮೇಲೆ ಹೋಗ್ತಾ ಇದ್ದೀವಿ ಅಂತ ತುಂಬ ಜನ ಕೇಳಿದ್ದು ಪ್ರಶ್ನೆ ಇದು. ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, 3 ವರ್ಷದ ಹಿಂದೆ ಆಲ್ಮೋಸ್ಟ್ 3 ವರ್ಷದ ಹಿಂದೆ 2020ನಲ್ಲಿ ನಮಗೆ ಈ ಆಫರ್ ಬಂದಿದ್ದು. ನಮಗೆ ಅಂದರೆ ಅತುಲ್ಗೆ ಈ ಆಫರ್ ಬಂದಿದ್ದು. ಅವರು ಜಾಬ್ ಚೇಂಜ್ ಮಾಡಿದರು. ಆವಾಗ ಅವ್ರನ್ನ ಹೈರ್ ಮಾಡಿದ್ದೆ ಆಸ್ಟ್ರೇಲಿಯನ್ ಪ್ರಾಜೆಕ್ಟ್ಗೋಸ್ಕರ, ಅಲ್ಲೇ ಬಂದು ವರ್ಕ್ ಮಾಡಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅವಾಗ ಏನಾಯಿತು ಅಂತಂದರೆ ಕೋವಿಡ್ ಶುರುವಾಗೋದು. ಕೋವಿಡ್ ಆಗಿದ್ದರಿಂದ ಲಾಕ್ಡೌನ್ ಶುರುವಾದಾಗ ಸ್ಟಾರ್ಟಿಂಗಲ್ಲಿ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಇದಿರಲಿಲ್ಲ, ಲಾಕ್ಡೌನ್ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ. ಬಟ್ ಇಂಡಿಯಾದಲ್ಲಿ ಲಾಕ್ಡೌನ್ ಇತ್ತು. ಆ ಟೈಮಲ್ಲಿ ಈ ಆಸ್ಟ್ರೇಲಿಯಾದು ವೀಸಾ ಪ್ರೊಸೆಸಿಂಗ್ ಏನಿರುತ್ತೆ, ನಾರ್ಮಲ್ ಆಗಿ 3 to 4 months ಪ್ರೊಸೆಸ್ ಇರುತ್ತೆ. ಕೋವಿಡಿಂದ ಅವರು 7 to 8 months ತುಂಬ ಜಾಸ್ತಿ ಒಂದಿಷ್ಟು ರೂಲ್ಸ್ಗಳು ರೆಗ್ಯುಲೇಷನ್ಸ್ಗಳು ಆ್ಯಡ್ ಮಾಡಿ, ಸಿಕ್ಕಾಪಟ್ಟೆ ಪ್ರೋಟೋಕಾಲ್ಸ್ನ ಆ್ಯಡ್ ಮಾಡಿ 7 to 8 months ಥರ ಆಗ್ಬಿಡ್ತು. ಸೊ ಫಸ್ಟ್ ಅದು ಅಪ್ಲೈ ಮಾಡ್ತಾನೆ 7 to 8 months ಆಯಿತು. ಆ್ಯಂಡ್ ಅದಾದಮೇಲೆ ವೀಸಾ ಬಂತು. ವೀಸಾ ಬರಲಿಲ್ಲ. ಆ್ಯಕ್ಚುಲಿ ವೀಸಾ ಇನ್ನೇನು ಬರಬೇಕು ಅನ್ನೋ ಅಷ್ಟರಲ್ಲೇ ಅವ್ರು ಯಾವ ಪ್ರಾಜೆಕ್ಟ್ಗೆ ಹೈರ್ ಮಾಡಿದ್ರು ಆ ಪ್ರಾಜೆಕ್ಟ್ನ ಅವರು ಇಂಡಿಯಾಯಿಂದನೇ ಅವರು ಅದನ್ನು ಮುಗಿಸ್ಬಿಟ್ಟಿದ್ರು. ಅದಾದಮೇಲೆ ಮಧ್ಯದಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಆಗಿತ್ತು. ಅದ್ರ ಮೇಲೆ ಆವಾಗ ನಾವು ಅದ್ರ ಬಗ್ಗೆ ಮಾತಾಡ್ತಾನೆ ಇರಲಿಲ್ಲ, ಅದ್ರ ಬಗ್ಗೆ ಏನೂ ಡಿಸ್ಕಷನ್ ಇರಲಿಲ್ಲ. ಅದಾದಮೇಲೆ ಮತ್ತೆ ಸೆಕೆಂಡ್ ಪ್ರಾಜೆಕ್ಟ್ ಏನಿತ್ತು, ಮತ್ತೆ ಅವರು ಆಸ್ಟ್ರೇಲಿಯಾಗೆ ಬಂದೇ ಇದು ಮಾಡಬೇಕಿತ್ತು, ಎಕ್ಸಿಕ್ಯೂಟ್ ಮಾಡಬೇಕಿತ್ತು. ಆವಾಗ ಸೆಕೆಂಡ್ ವೇವ್ ಶುರುವಾಗಿತ್ತು. ಆ ಟೈಮಲ್ಲಿ ಏನಾಗ್ತಿತ್ತು ಅಂದರೆ, ಇಂಡಿಯಾದಲ್ಲಿ ಲಾಕ್ಡೌನ್ ಇದ್ದಾಗ ಆಸ್ಟ್ರೇಲಿಯಾನಲ್ಲಿ ಓಪನ್ ಆಗೋದು, ಆಸ್ಟ್ರೇಲಿಯಾದಲ್ಲಿ ಓಪನ್ ಆದಾಗ ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಓಪನ್ ಆಗೋದು. ಸೊ ವೈಸ್ ವರ್ಸ ಇದೇ ಥರ ಆಗಿದ್ದರಿಂದ ನಮಗೆ ತುಂಬ ಮುಂದಕ್ಕೆ ಹೋಗ್ತಾ ಬಂತು. ಆ್ಯಂಡ್ ಈ ಸಲ ಏನಾಯಿತು ಅಂದರೆ, ನಾವು ಈ ಮನೇನ ಆ್ಯಕ್ಚುಲಿ ಅಪಾರ್ಟ್ಮೆಂಟ್ ಕೂಡ ನಾವು ಬುಕ್ ಮಾಡಿದ್ದು ಅದೇ ಕಾರಣಕ್ಕೋಸ್ಕರ. ಏನಕ್ಕೆ ಅಂದರೆ, ಓಕೆ ಮುಂದೆ ನಿಂತು ಮನೆ ಅಂತೂ ಕಟ್ಸೋಕ್ಕಾಗಲ್ಲ, ತುಂಬ ಇಷ್ಟ ಆಯಿತು ಡೂಪ್ಲೆಕ್ಸ್ ಮನೆ ಎಲ್ಲ ಕಟ್ಟಿಸ್ಬೇಕು ಅಂತ. ಮುಂದೆ ನಿಂತು ಈ ನೋಡಿ ಮನೆ ತೋರಿಸ್ತಾ ಇದ್ದೀನಿ ನಿಮ್ಗೆ. ಹಾಗೇ ಏನೋ ಗೊತ್ತಿಲ್ಲ, ತೋರಿಸ್ಬೇಕು ಅನ್ನಿಸ್ತು, ಇನ್ಮೇಲೆ ಇದನ್ನು ಮಿಸ್ ಮಾಡ್ಕೊಳ್ತೀವಿ ಅಂತ. ಸೊ ಮುಂದೆ ನಿಂತು ನಾವು ಮನೆ ಕಟ್ಸೋಕ್ಕೆ ಹೋದರೆ ಖಂಡಿತ ಆಗೋದಿಲ್ಲ. ಏನಕ್ಕೆ ಅಂದರೆ, ಮಧ್ಯದಲ್ಲಿ ಸಡನ್ನಾಗಿ ನೀವು ಹೋಗಬೇಕು ಅಂತ ಹೇಳಿದ್ರೆ ಬೇರೆ ಕಡೆ ನಿಂತ್ಕೊಂಡು ದುಡ್ಡೆಲ್ಲ ಹಾಕ್ತೀವಿ, ಒಬ್ಬರು ಕಾಂಟ್ರಾಕ್ಟರ್ ಕೊಟ್ಟು ಮನೆ ಕಟ್ಟಿಸ್ತೀವಿ ಅಂದರೆ ಅದು ಆಗಲ್ಲ. ಸೊ ಹಾಗಾಗಿ ಆವಾಗ ಮನೆ ಬುಕ್ ಮಾಡಿದ್ವಲ್ವ, ವಾಪಸ್ ಬರೋಷ್ಟೊತ್ತಿಗೆ ಈ ಮನೆ ರೆಡಿ ಇರುತ್ತೆ. ಇನ್ನು 2 years ನಾವು ಬುಕ್ ಮಾಡಿದಾಗ 2 yearsಗೆ ಪೊಸಿಷನ್ ಕೊಡ್ತೀನಿ ಅಂತ ಹೇಳಿದರು ಈ ಮನೇನ. ಸೊ ಹಾಗಾಗಿ ನಾವು ವಾಪಸ್ ಬರೋಷ್ಟೊತ್ತಿಗೆ ನಮಗೆ ಮನೆಯೂ ರೆಡಿ ಇರುತ್ತೆ ಆ್ಯಂಡ್ ನಮಗೆ ಟೆನ್ಷನ್ ಫ್ರೀನೂ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಅಪಾರ್ಟ್ಮೆಂಟ್ನ ನಾವು ಬುಕ್ ಮಾಡಿದ್ದು. ಅದರ್ವೈಸ್ ನಾವು ಅಪಾರ್ಟ್ಮೆಂಟ್ ಅಷ್ಟು ಪ್ರಿಫರೆನ್ಸಲ್ಲಿ ಇಟ್ಕೊಂಡೇ ಇರಲಿಲ್ಲ. ಬಟ್ ಮನೆಯೇ ಕಟ್ಟಬೇಕು, ಮನೆಯೇ ಡೂಪ್ಲೆಕ್ಸ್ ಮನೆ ಕಟ್ಟಬೇಕು ಅಂತಲೇ ತುಂಬ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದಕ್ಕೆ ತಕ್ಕಂಗೆ ಎಲ್ಲನೂ ರೆಡಿನೂ ಮಾಡ್ಕೊಂಡಿದ್ವಿ. ಬಟ್ ಎಸ್, ಆಸ್ಟ್ರೇಲಿಯಾಗೆ ಹೋಗ್ತಾ ಇರೋದು ಅದೊಂದು ರೀಸನ್. ಏನಕ್ಕೆ ಅಂದರೆ, ಜಾಬಿಂದ ಹೋಗ್ತಾ ಇದ್ದೀವಿ. ಜಸ್ಟ್ 1 weekಗಾಗಲಿ ಅಥವಾ 10 daysಗಾಗಲಿ ಕಾನ್ಫರೆನ್ಸ್ ಮೇಲೆ ಹೋಗ್ತಾ ಇಲ್ಲ. ಆ್ಯಂಡ್ ಇವಾಗಿನ ಸಿಚುವೇಶನ್ಗೆ ಈಗ ಸದ್ಯಕ್ಕೆ ಸೆಟ್ಲ್ ಆಗೋ ಅಂತ ನಮಗೆ ಯಾವುದೇ ರೀತಿಯಾದಂಥ ಪ್ಲ್ಯಾನ್ ಇಲ್ಲ. ಬಟ್ ಅತಲ್ಗೆ 3 years ಕಾಂಟ್ರಾಕ್ಟ್ ಇದೆ ಅವ್ರದ್ದು ಪ್ರಾಜೆಕ್ಟ್ಗೆ. ಬಟ್ ನಾಟ್ ಶ್ಯೂರ್ ಎಷ್ಟು ದಿನ ಇರ್ತೀವಿ ಅಂತ. ಆದರೆ ನಾನು 6 monthsಗೂ ವಾಪಸ್ ಬರ್ಬೋದು, ಅಥವಾ 1 year ಕೂಡ ವಾಪಸ್ ಬರ್ಬೋದು, ಅಥವಾ 2 ವರ್ಷ ಇದ್ದು ಕೂಡ ಬರ್ಬೋದು. ನಮಗೆ ಗ್ಯಾರಂಟಿ ಇಲ್ಲ. ನಮಗೊಂದು ವೇಳೆ ಎಲ್ಲ ಚೆನ್ನಾಗಿದ್ದು ನಮಗೆ ಸೆಟ್ ಆಗ್ತಾ ಇಲ್ಲಪ್ಪ, ನಮ್ಗೆ ಇಷ್ಟ ಆಗ್ತಾ ಇಲ್ಲ ಇರೋಕ್ಕೆ ಅಂತ ಹೇಳಿದ್ರೆ ನಾವು ವಾಪಸ್ ಕೂಡ ಬಂದುಬಿಡ್ತೀವಿ. ಹಾಗಾಗಿ ಯಾವುದೇ ರೀತಿಯಾದಂಥ ಇಷ್ಟೇ ದಿನ ಅಂತ ಪ್ಲ್ಯಾನ್ ಇಲ್ಲ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ನಾನು ಬೆಳಗ್ಗೆನೇ ಎದ್ದು ಒಂದಿಷ್ಟು ಹಾಗಾಗಿ ಎಡಿಟ್ ಕೂಡ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಈ ಗಡಿಬಿಡಿನಲ್ಲಿ, ಈ ಪ್ಯಾಕಿಂಗ್ ಗಡಿಬಿಡಿನಲ್ಲಿ ಅಷ್ಟೆಲ್ಲ ಇಟ್ಕೊಂಡು ನಾನು ವೀಡಿಯೋಸ್ ಕೂಡ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಇಷ್ಟೊಂದು ಎಫರ್ಟ್ ಹಾಕ್ತಿದ್ದೀನಿ ಅಂತ ಹೇಳಿದ್ರೆ ನನಗೆ ನೀವು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಬೇಕು, ಓಕೆನಾ. ಆ್ಯಂಡ್ ಇವಾಗ ಇಲ್ಲಿ ದೋಸೆ ಹಿಟ್ಟು ತೊಗೊಂಬಂದು ಸಿಯುಗೆ ದೋಸೆ ಮಾಡಿ, ಆ್ಯಂಡ್ ನೆನ್ನೆ ನನ್ನ ತಂಗಿನ ಟೊಮೆಟೊ ಗೊಜ್ಜು ಕೊಟ್ಟಿದ್ಲಲ್ಲ ಅದನ್ನು ಅವಳಿಗೆ ಅದನ್ನು ಸರ್ವ್ ಮಾಡಿ ತಿನ್ನಿಸ್ತಾ ಇದ್ದೀನಿ. ಆ್ಯಂಡ್ ಸ್ಲೋಲಿ ಇದೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀವಿ. ಅದ್ರ ಜೊತೆಯಲ್ಲಿ ಇವಾಗ ಆಫೀಸ್ದು ಬ್ಯಾಗ್ ಕೂಡ ರಿಟರ್ನ್ ಮಾಡಬೇಕು. ಆಫೀಸ್ ಲ್ಯಾಪ್ಟಾಪ್ ಬ್ಯಾಗ್ ಏನೇನು ಕೊಟ್ಟಿರ್ತಾರೆ ಅದೆಲ್ಲ ರಿಟರ್ನ್ ಮಾಡಬೇಕು. ಅದೆಲ್ಲ ಪ್ಯಾಕ್ ಮಾಡಿದ್ವಿ. ಆ್ಯಂಡ್ ಇನ್ನು ಹಾಸಿಗೆಗಳ್ನೂ ಅಷ್ಟೇ ಕ್ಲೀನಾಗಿ ವಾಶ್ ಮಾಡಿ, ಹಾಗೆ ಮಲಗಿದ್ದನ್ನೆಲ್ಲ ಹಾಗೆ ಇಟ್ಟು ಹೋಗೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಒಂದೆರಡು
ಸ್ವಲ್ಪ ದಪ್ಪ ಇರೋಂಥ ರಗ್ಗಳನ್ನ ತುಂಬ ಜನ ಹೇಳಿದ್ರು ಏನೇನು ತರಬೇಕು ಅಂತಂದರೆ ಈ ಥರ ರಗ್ಗೆಲ್ಲ ತೊಗೊಂಡ್ಬನ್ನಿ, ರಗ್ಗಿಗೂ ಬಟ್ಟೆಗಳು ಮತ್ತು ಒಂದಿಷ್ಟು ಪಾತ್ರೆಗಳನ್ನ ತೊಗೊಂಡು ಬನ್ನಿ ಅಂತ ನನಗೆ ಸಜೆಸ್ಟ್ ಮಾಡಿದರು. ತುಂಬ ಜನ ಇದ್ದಾರೆ ಆ್ಯಕ್ಚುಲಿ ನಮ್ಮ ಜೊತೆಯಲ್ಲಿ ವರ್ಕ್ ಮಾಡಿರೋರು ಆ್ಯಂಡ್ ಅತುಲ್ ಫ್ರೆಂಡ್ಸು ಅಷ್ಟೇ ತುಂಬ ಜನ ಇದ್ದಾರೆ ಆಸ್ಟ್ರೇಲಿಯಾದಲ್ಲಿ. ಅವರೆಲ್ಲ ನನಗೆ ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಮಗುಗೋಸ್ಕರ ಸ್ಪೆಷಲಿ ಏನನ್ನ ಪ್ರಿಕಾಷನ್ ಇಟ್ಕೊಂಡು ಹೋಗಬೇಕಾ ಅಂತೆಲ್ಲ ಅವ್ರನ್ನೆಲ್ಲ ಫೋನ್ ಮಾಡಿ ಕೇಳ್ತಾ ಇದ್ದೆ ನಾನು. ಸೊ ಅವರಂದರು ಒದಿಸ್ಕೊಳಕ್ಕೆಲ್ಲ ತೊಗೊಂಡು ಬನ್ನಿ, ಇಲ್ಲಿ ಚಳಿ ಇದ್ದಾಗ ತುಂಬ ಜಾಸ್ತಿ ಕಷ್ಟ ಆಗುತ್ತೆ, ಆಮೇಲೆ ನೀವು ಪರ್ಚೇಸ್ ಮಾಡ್ಬೋದು, ಬಟ್ ಟೈಮ್ ಬೀಯಿಂಗ್ 1 ಅಥವಾ 2 ಇಟ್ಕೊಂಬನ್ನಿ ಆ್ಯಂಡ್ ಪಾತ್ರೆಗಳು ಅಷ್ಟೇ ಕೆಲವೊಂದಿಷ್ಟು ಇಟ್ಕೊಂಬನ್ನಿ ಅಂತ ಹೇಳಿದರು. ಹಾಗಾಗಿ ಒಂದಿಷ್ಟು ವಾಶ್ ಮಾಡಿ ಇಲ್ಲಿ ವಾಪಸ್ ಮನೆಯಲ್ಲೇ ಇಟ್ಟಿದ್ದೀನಿ. ಒಂದಿಷ್ಟು ನೋಡ್ಬೋದು, ಇದು ನೀನು ಹಾಕ್ತಿದ್ದೀನಲ್ಲ ಒಣಗಿ ಹಾಕ್ತಿದ್ದೀನಿ ಅದನ್ನು ತೊಗೊಂಡೆ. ಬೇರೆ ತೊಗೊಳ್ಳೋಣ ಅಂದ್ಕೊಂಡಿದ್ದೆ, ಬಟ್ ಇದು ಸ್ವಲ್ಪ ಲೈಟ್ ವೆಯ್ಟ್ ಕೂಡ ಇದೆ. ಏನಕ್ಕೆ ಅಂದರೆ ವೆಯ್ಟ್ ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಸ್ವಲ್ಪ ಜಾಸ್ತಿ ಹೆಚ್ಚು ಕಮ್ಮಿ ವೆಯ್ಟ್ ಇತ್ತು ಅಂತ ಹೇಳಿದ್ರೆ ನಾವು ಜಾಸ್ತಿ ಪೇ ಮಾಡಬೇಕಾಗತ್ತೆ ಇದರಲ್ಲಿ ಏರ್ಪೋರ್ಟಲ್ಲಿ. ಹಾಗಾಗಿ ಫ್ಲೈಟಲ್ಲಿ ಇಷ್ಟು ಒಬ್ಬರಿಗೆ ಇಷ್ಟು kg ಅಂತಲೇ ಲಿಮಿಟ್ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ವೆಯ್ಟ್ ಚೆಕ್ ಮಾಡಿ ನಾವು ಪ್ಯಾಕ್ ಮಾಡ್ಕೋಬೇಕಾಗತ್ತೆ. ಇನ್ನು ಮಿಕ್ಕಿದೆಲ್ಲನೂ ಅಷ್ಟೇ ವಾಶ್ ಮಾಡಿ ಇಲ್ಲಿ ಒಣಗಿ ಹಾಕ್ತಾಯಿದ್ದೀವಿ. ಆ್ಯಂಡ್ ಯಾರನ್ನ ಈ ಥರ ಇಂಟರ್ನ್ಯಾಷನಲ್ ಲಾಂಗ್ ಟರ್ಮ್ಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಒಂದಿಷ್ಟು ಈ ಥರ ಒಳ್ಳೆ ಕ್ವಾಲಿಟಿದು ಎತ್ಕೊಂಡು ಹೋಗಿ. ಯಾಕಂದರೆ ಅಲ್ಲೆಲ್ಲ ಜಸ್ಟ್ ವಾಶ್ ಮಾಡಿ ಹಿಂಗೆ ಒಣಗಿಸೋ ಅಷ್ಟೆಲ್ಲ ಎಲ್ಲರ ಹತ್ರ ಟೈಮ್ ಇರಲ್ಲ, ಡ್ರೈಯರಲ್ಲಿ ಡ್ರೈ ಮಾಡ್ತಾರೆ. ಹಾಗಾಗಿ ಡ್ರೈ ಮಾಡಬೇಕಾದ್ರೆ ಬಟ್ಟೆಗಳು ಬೇಗ ಹಾಳಾಗುತ್ತೆ, ಲಿಂಟೆಲ್ಲ ಬೇಗ ಬಿಚ್ಕೊಂಡು ಹೋಗ್ತಾ ಇರುತ್ತೆ. ಹಾಗಾಗಿ ಫುಲ್ ಆಫ್ ಆಫೀಸ್ ಬ್ಯಾಗ್ಸ್, ಆಫೀಸ್ ಬ್ಯಾಗ್ಗಳು ನಡಿ ಜಲ್ದಿ ನಡಿ. ಹಾಂ ನೈಸ್. ಸೊ ಇವಾಗ ಆಫೀಸ್ಗೆ ಹೊರಟ್ವಿ. ಆನ್ ದ ವೇ ಸಿಯುನ ಅಮ್ಮ ಮನೆಗೆ ಬಿಡೋಣ ಅಂತ. ಆ್ಯಂಡ್ ಕಾರಲ್ಲಿ ಕೂತ್ಕೊಂಡ ತಕ್ಷಣ ಸಿಯು ಕೇಳೋದು ಒಂದೇ ಸಾಂಗ್ ಹಾಕು ಅಂತ. ಹಾಗಾಗಿ ಅದನ್ನು ಎಂಜಾಯ್ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ಮನೆ ಬಿಟ್ಟು ಒಂದೇ ನಿಮಿಷ ಹಾಳಾಗ್ತೀನಿ. ಮನೆ ಬಿಟ್ಟು ಆಲ್ಮೋಸ್ಟ್ ಒಂದು 40 ಮಿನಿಟ್ಸ್ ಆಯಿತು. ಒಂದು ನಿಮಿಷ ವ್ಲಾಗ್ ಮಾಡ್ಬಿಡ್ತೀನಿ, ಆಮೇಲೆ ಹಾಕ್ತೀನಿ. ಓಕೆ, ಸೊ ಇವಾಗ ಆಫೀಸ್ಗೆ ಹೊರಟಿದ್ದೀವಿ. ಆ್ಯಂಡ್ ಸಿಯುನ ಅಮ್ಮ ಮನೆಗೆ ಬಿಟ್ಬಿಟ್ಟು ಆಫೀಸ್ಗೆ ಹೋಗಿ ಲ್ಯಾಪ್ಟಾಪ್ನ ಸಬ್ಮಿಟ್ ಮಾಡಿ ಮತ್ತೆ ಬಂದು ಸಿಯುನ ಪಿಕ್ ಮಾಡೋಣ. ಓಕೆನಾ? ಓಕೆ ಸೇ ಓಕೆ. ಓಹೋ, ಯಾರು ಹೇಳಿದ್ದು? ಓಕೆ, ಇಶಿಕಾ ಏನ್ ಹೇಳಿದ್ದು? ಇಶಿಕಾ ಏನ್ ಹೇಳಿದ್ಲು? इसकी मस्ती पार्टनर मस्ती कौन करेगा इसलिए इशिका ಏನ್ ಹೇಳಿದ್ಲು ಹೇಳು. ಹೋಗ್ಬೇಡ ಅಲ್ಲ, ಅದಕ್ಕೆ ಅದಕ್ಕೆ ನೀನು ಹೋಗ್ತಾ ಇದೀಯಾ? ಆಗ್ಲೇ ಹೋಗಲ್ಲ ಅಂದೆ. ಸುಮ್ನೆನಾ? ಹೋಗ್ಬೇಕಾ ಆಸ್ಟ್ರೇಲಿಯಾಗೆ? ಇಲ್ವಾ? ದಿನಾ ಬಂದು ಕೇಳೋದು, ಅಮ್ಮ ಇವತ್ತು ಹೋಗ್ತಿದೀವಾ ಅರ್ವಿ ಗೋಯಿಂಗ್ ಅಂತ. ಇಶಿಕಾ ಬೇಡ ಅಂದ್ಲ, ಹೋಗ್ಬೇಡ ಅಂದ್ಲ. ಮತ್ತೆ ಯಾರ್ಯಾರು ಹೇಳ್ದೆ ಆಸ್ಟ್ರೇಲಿಯಾಗ ಹೋಗ್ತಿದೀವಿ ಅಂತ? ಅಷ್ಟೇ. ಬರೀ ಇಶಿಕಾಗ ಹೇಳ್ದ? ಮತ್ತೆ ಇನ್ಯಾರು ಹೇಳಿದ್ದು? ಅಷ್ಟೇ. ಮತ್ತೆ ಯಾರು ಹೇಳ್ದಲ್ಲ ಬೇರೆ ಯಾರು? ನವ್ಯಾನ ಏನದು? ನಯಾ नव्या होगी वो पक्का. ನವ್ಯಾನ? ನಯಾಸ್ गर्ल or boy? He's girl. She is girl. Why are you shouting? He is girl नहीं, she is girl. He is boy. She is girl. ಅರ್ಥ ಆಯ್ತಾ? Girl. ಗೊತ್ತು. ಕಿರ್ಚೋದೇನಕ್ಕೆ? ಹೋಗ್ರಿ ಗಾಡಿ. ಕಿರ್ಚೋದೇನಕ್ಕೆ? ಓಕೆ, ಮತ್ತೆ ಯಾರ್ಯಾರಿಗೆ ಹೇಳ್ದೆ? ಯಾರು? ಅಷ್ಟೇನಾ? ಬಾಯ್ ಹೇಳಿ ಬಂದೆ ಎಲ್ಲರಿಗೂ. ಮತ್ತೆ ಅಯಾನ್ಸ್ ಕೇಳಿಲ್ವಾ? ಹೇಳ್ದಲ್ಲ, ಹಗ್ಗಿನೂ ಮಾಡ್ದೆ. ಸೊ ನಾವಿವಾಗ ಲ್ಯಾಪ್ಟಾಪ್ಗಳನ್ನೆಲ್ಲ ಸಬ್ಮಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ಈ ಲ್ಯಾಪ್ಟಾಪ್ ಇಂಡಿಯಾ ಲ್ಯಾಪ್ಟಾಪ್ನ ನಾವು ಕ್ಯಾರಿ ಮಾಡೋಂಗೆ ಇರಂಗಿಲ್ಲ. ಹಾಗಾಗಿ ಇಲ್ಲೇ ಸಬ್ಮಿಟ್ ಮಾಡಿ ಅಲ್ಲೇ ಹೊಸದು ಕೊಡ್ತಾರೆ ನಮಗೆ. ಗುಡ್ ಗರ್ಲ್. ಓಕೆ, ಎಲ್ಲಿ ಹೋಗ್ತೀವಿ ಇವಾಗ? ಓಕೆನಾ ಗುಂಡು? ಗುಂಡು ವಿಜಯ್ ಗುಂಡು. ಹೋಗಿ ಬರ್ಬೇಕು. ಓಕೆ, ಗುಡ್ ಗರ್ಲ್. ಇವಾಗ ತಮ್ಮ ಬರ್ತಾನೆ. ತಮ್ಮ ಬಂದು ಇವಳನ್ನ ಪಿಕ್ ಮಾಡ್ಕೊತಾನೆ. ಇಲ್ಲೇ ಸಿಗ್ನಲಿಂದನೇ ಕಳಿಸ್ತೀನಿ. ಹೋಗ್ಬಿಟ್ಟು ಇವಳನ್ನ ಕಳಿಸ್ಬಿಟ್ಟು ಆಫೀಸ್ಗೆ ಹೋಗಿ ಬರೋದು. ಓಕೆನಮ್ಮ? ಬ್ಯಾಗ್ ಇಲ್ಲಿ ಯಾವುದು ನಿಂತು ಕೊಡ್ತೀನಿ. ಜಾಣ್ಮರಿ ಹೇಳ್ದಂಗೆ ಕೇಳ್ತಾಳೆ, ಅರ್ಥ ಆಗುತ್ತೆ ಅವಳಿಗೆ, ಕ್ಲೀನಾಗಿ ಅರ್ಥ ಆಗುತ್ತೆ. ಆಫೀಸ್ ಅಂದರೆ ಗೊತ್ತಾಗುತ್ತೆ ಅವಳಿಗೆ. ಯಾಕೆ ಹೇಳು, ನೀನೇ ಹೇಳು ನೋಡೋಣ. ನಿಂಗೆ ಗೊತ್ತಲ್ವ ನಾವು ಏನಕ್ಕೆ ಆಫೀಸ್ಗೆ ಹೋಗ್ತೀವಿ? ಏನಕ್ಕೆ ಹೋಗ್ತೀವಿ ಹೇಳು ನಿಂಗೆ ಗೊತ್ತು. ಬಂತು, ಕಾಲ್ ಬಂತು. ಬಾ, ಚೇತು ಮಾಮ ಬಂದರು. ಓಕೆ,
ಸಿಯು ಇದ್ಲು ಅಂದರೆ ನಮಗೆ ಪ್ಯಾಕಿಂಗ್ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಅವಳನ್ನ ಅಮ್ಮ ಮನೆಗೆ ಡ್ರಾಪ್ ಮಾಡಿ ಇವಾಗ ನಾವು ಆಫೀಸಿಗೆ ಹೋಗಿ ಲ್ಯಾಪ್ಟಾಪ್ ಸಬ್ಮಿಟ್ ಮಾಡಿದ್ವಿ. ಲ್ಯಾಪ್ಟಾಪ್ ಎಲ್ಲ ಸಬ್ಮಿಟ್ ಮಾಡಿ ಇವಾಗ ಔಟಕ್ಕೆ ಬಂದಿದ್ದೀವಿ. ಏನು ಮಾಲ್ ಇದು? ಕೊನ್ಸಾ ಮಾಲೇ, ಹಾರ್ಡ್ ರಾಕ್. ಯಾವುದೋ ಪಕ್ಕದಲ್ಲಿ ಒಂದು ಮಾಲ್ ಇದೆ ITPLನಲ್ಲಿ. ಮಾಲ್ ಹೆಸರು ಗೊತ್ತಿಲ್ಲ, ಬಟ್ ಸುಮಾರು ಸಲ ಬಂದಿದ್ದೀವಿ. ಊಟ ಮಾಡೋಕ್ಕೆ ಹೋಗೋಣ ಅಂತ. ಸಖತ್ ಹಸುವಾಗ್ತಿದೆ. ಎಷ್ಟು 3 ಗಂಟೆ ಆಯ್ತಲ್ಲ. ನೋ ಎಂಟ್ರಿ ಇಲ್ಲಿದೆ ಎಂಟ್ರಿ. ಸೊ ಸಖತ್ ಹಸುವಾಗ್ತಿದೆ. ಬ್ರೇಕ್ಫಾಸ್ಟ್ ಮಾಡಿಲ್ಲ, ಊಟ ಮಾಡೋಣ ಅಂತ. ಫಸ್ಟ್ ಊಟ ಮಾಡಿಕೊಂಡು ಆಮೇಲೆ ಬೇರೆ ಏನೇನೋ ಸ್ವಲ್ಪ ಪರ್ಚೇಸ್ ಮಾಡೋದಿದೆ. ಸಿಯುಗೆ ಒಂದಿಷ್ಟು ಲೆಗ್ಗಿಂಗ್ಸ್ ತೊಗೋಬೇಕಿತ್ತು, ಅದನ್ನು ತೊಗೊಂಡು ಹೋಗೋಣ ಅಂತ. ಆಯಿತು, ತುಂಬ ಲೇಟ್ ಆಯ್ತು ಇವಾಗ ಆಲ್ರೆಡಿ. 2024 ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ. ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ಎಲ್ಲ ಕಡೆ. ಮೋಸ್ಟ್ ಆಫ್ ದ ಟೈಮ್ ಕ್ಯಾಲಿಫೋರ್ನಿಯಾ ಬರೀತದ್ದು ಸ್ಯಾಲಡೇ ತೊಗೊಳ್ಳೋದು. ಬಟ್ ಲಾಸ್ಟ್ ಟೈಮ್ ಮತ್ತಲ್ಲಿ ಹೇಳಿದ್ರು ಬಿರಿಯಾನಿ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ನಾನು ಅಲ್ಲಿ ಹೋದ್ಮೇಲೆ ಬರೀ ಇಂಥವೇ ಇರುತ್ತೆ, ಸಲಾಡ್ಸ್ ಅವು ಇವು ತಿನ್ನೋದೇ ಇರುತ್ತೆ. ಸೊ ಹಾಗಾಗಿ ಬಿರಿಯಾನಿನ ಚೆನ್ನಾಗಿ ಬಾರಿಸ್ಬಿಟ್ಟು ಹೋಗೋಣ ಅಂತ ಹೋಗಿದ್ದಾರೆ ಅದ್ರ ಬಿಟ್ಟು. तुमने भी ऑर्डर कर दी क्या? नहीं ना, ये हमारे फुल हो जाएगा ना. ಸೊ ಊಟ ಮಾಡಿಕೊಂಡು ಇವಾಗ ಹೊರಟ್ವಿ. ಹಾಗೆ ಒಂದಿಷ್ಟು ಶಾಪಿಂಗ್ ಮಾಡೋಣ ಅಂತ. ಶಾಪಿಂಗ್ ಮಾತ್ರ ನಮ್ಮದು ಮುಗಿತಾನೇ ಇಲ್ಲ. ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಿದ್ದೀವಿ. ಎಷ್ಟು ಮಾಡಿದ್ರೂ ಮುಗಿತಾನೇ ಇಲ್ಲ. ಅತಲ್ಗೊಂದು ಪೇರ್ ಸ್ಲಿಪ್ಪರ್ ಬೇಕಾಗಿತ್ತು, ನಾರ್ಮಲ್ ಮನೆ ಹತ್ತಿರ ಹಾಕ್ಕೊಂಡು ಓಡಾಡೋ ಥರ. ಎಸ್, ಓಕೆ, ಅಲ್ಲಿ ಪಿಂಕ್ ಕಲರ್ ಫ್ರಾಕ್ ಬೇಕಂತ ಅವಳಿಗೆ. ಓಕೆ, ಫ್ಲವರ್ ಆಲ್ಸೋ. ಸೊ ಇನ್ನು ಸ್ಲಿಪ್ಪರ್ ತೊಗೊಂಡು ಸಿಯುಗೆ ಒಂದಿಷ್ಟು ಲೆಗ್ಗಿಂಗ್ಸ್ ನಾನು 3 ದಿನದಿಂದ ಹುಡುಕ್ತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ, ಸಿಗ್ತಾನೇ ಇಲ್ಲ. ಇಲ್ಲೂ ಅಷ್ಟೇ ಏನೂ ಅಷ್ಟು ಕಲೆಕ್ಷನ್ ಇರಲಿಲ್ಲ, ಸೈಜ್ ಇರಲಿಲ್ಲ ಮೇನ್. ಆಯಿತಾ, ಅದಾದಮೇಲೆ ಇಲ್ಲಿ ಒಂದಿಷ್ಟು ಟೆಂಪರ್ ಗ್ಲಾಸ್ ತೊಗೊಂಡು ಹೋಗೋಣ ಅಂತ. ನನ್ನ ಹತ್ರ 2 ಫೋನ್ ಇದೆ, ಅತಲ ಹತ್ರ 1 ಫೋನ್ ಇದೆ. 3 ಫೋನ್ದು ಟೆಂಪರ್ ಗ್ಲಾಸ್ ಒಡೆದೋಗಿತ್ತು. ಅದಕ್ಕೆ 3ಕ್ಕೂ ಹಾಕಿಸ್ಕೊಂಡು 1-2 ಎಕ್ಸ್ಟ್ರಾ ತೊಗೊಳ್ಳೋಣ ಅಂತ ತೊಗೊಳ್ತಾ ಇದ್ವಿ. ಹಾಗೆ ಯಾವುದೋ ಒಂದು ಹೀಗೆ ವ್ಲಾಗ್ಸು ವೀಡಿಯೋಸ್ ಎಲ್ಲ ನೋಡಬೇಕಾದ್ರೆ ಅದರಲ್ಲಿ ಒಂದು ಹುಡುಗಿ ಈ ಥರದ್ದು ತೊಗೊಳ್ಳಿ, ಇಲ್ಲೆಲ್ಲ ಸಿಕ್ಕಲ್ಲ, ಸಿಕ್ಕಿದ್ರೂ ಕಾಸ್ಟ್ಲಿ ಸಿಗುತ್ತೆ, ಆ್ಯಂಡ್ ಅಷ್ಟು ಒಳ್ಳೆ ಕ್ವಾಲಿಟಿ ಇರಲ್ಲ ಅಂತೆಲ್ಲ ವೀಡಿಯೋದಲ್ಲಿ ನೋಡಿದ್ದೆ. ಸರಿ, ಹೇಗಿದ್ರು ನಮ್ಮದು ಒಡೆದೋಗಿತ್ತಲ್ವ, 1-2 ಎಕ್ಸ್ಟ್ರಾ ಎತ್ಕೊಂಡು ಹೋಗೋಣ, ಅದೇನಷ್ಟು ವೇಟ್ ಇರಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಇವಾಗ ತೊಗೊಂಡು ಆಫೀಸಿಗೆ ಹೊರಟಿದ್ದೀವಿ. ಅಂದರೆ ಆಫೀಸಲ್ಲೇ ಕಾರ್ ಪಾರ್ಕ್ ಮಾಡಿದ್ರಿಂದ ಅಲ್ಲಿ ಹೋಗಿ ಕಾರ್ನ ತೊಗೊಂಡು ಇನ್ನು ಮನೆಗೆ ಹೊರಡೋದಷ್ಟೇ. ಒಂದಿಷ್ಟು ಟೆಂಪರ್ ಗ್ಲಾಸ್ ತೊಗೊಂಡ್ವಿ. ಅತಲ್ಗೆ 2 ಸಿಕ್ತು, ನನಗೆ ಒಂದೊಂದೇ ಸಿಕ್ತು. 2 ಫೋನು ಒಂದೊಂದೇ ಸಿಕ್ತು. ಸೊ ಅದನ್ನು ತೊಗೊಂಡು ಇವಾಗ ಡಿಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಡಿಮಾರ್ಟಿಂದ ಒಂದಿಷ್ಟು ಸಾಮಾನು ತೊಗೊಳ್ಳೋಣ ಅಂತ. ಅದನ್ನು ತೊಗೊಂಡು ಆಮೇಲೆ ಬಟ್ಟೆ ತೊಗೊಂಬರಕ್ಕೆ ಹೋಗೋಣ. ಅಲ್ಲಿ ನೋಡಿ, ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ಒಂಥರ ಫುಲ್ ಕಾನ್ಷಿಯಸ್ ಆಗುತ್ತೆ. ಯಾವಾಗನ ಈ ಥರ ಒಂದು ಬ್ಲಾಗ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಕಾನ್ಷಿಯಸ್ ಆಗುತ್ತೆ. ಫೋನ್ ಏನು ಮಾಡ್ತಾಳೆ? ಬಿಸಾಕ್ತಾ ಇದೆ ಅಂತೆ. ಸಿಯುನೇ ಏನು ಚೆನ್ನಾಗಿ ಮಾತಾಡ್ತಾಳೆ. ಬರುತ್ತೆ ಅಂತ ಸ್ಟೈಲ್ ಹೊಡಿತಾರೆ, ಏನು ಬರಲ್ಲ. ಕನ್ನಡ ಬರುತ್ತೆ ಅಂತ ಸ್ಟೈಲ್ ಹೊಡೆಯೋದು ಅಷ್ಟೇ ಅಲ್ಲ, ಬರಲ್ಲ ಬಿಡಲ್ಲ. ಇಲ್ಲ ಇಲ್ಲೇ ಕೊಡಿ. ಫೇವ್ರೇಟ್. ಮತ್ತೆ ಯಾವಾಗ ಸಿಗುತ್ತೋ ಕೋಲ್ಡ್ ಕಾಫಿ ಕುಡಿಯೋಕ್ಕೆ. ಇದು ರಾಮಮೂರ್ತಿ ನಗರಕ್ಕೆ ಬಂದರೆ ಸಾಕು, ಒಂದು ಕೋಲ್ಡ್ ಕಾಫಿ. कोल्ड कॉफी चाहिए क्या? ना नहीं. ಮತ್ತೆ ಕಮ್ಮನಹಳ್ಳಿಗೆ ಬಂದಿದ್ದೀವಿ. ಮೊನ್ನೆಯಿಂದಲೇ ಬರೀ ಇಲ್ಲೇ ಓಡಾಡ್ತಾ ಇದ್ದೀವಿ. ಐ ಥಿಂಕ್ ನೆನ್ನೆ ಬಂದಿದ್ವಿ ಅನಿಸುತ್ತೆ. ಇವಾಗ ಇನ್ನೇನು ಸ್ವಲ್ಪ ಸಿಯುಗೆ ಲೆಗ್ಗಿಂಗ್ಸ್ ತೊಗೊಳ್ಳೋಣ ಅಂತ. ಸಿಗೆ ಒಂದಿಷ್ಟು ಲೆಗ್ಗಿಂಗ್ಸ್ ತೊಗೊಳ್ಳೋಣ ಆ್ಯಂಡ್ ನನಗೊಂದಿಷ್ಟು ಐಟಮ್ಸ್ ತೊಗೊಳ್ಳೋಣ ಅಂತ. ಆ್ಯಂಡ್ ಹೆಲ್ತ್ ಆ್ಯಂಡ್ ಗ್ಲೋಗೆ ಹೋಗ್ಬಿಟ್ಟು ಸ್ವಲ್ಪ ಕಾಂಪ್ಯಾಕ್ಟು ಮತ್ತು ಕನ್ಸೀಲರು ಅದೆಲ್ಲ ತೊಗೊಳ್ಳೋಣ ಅಂತ. ಸ್ವಲ್ಪ ಮೇಕಪ್ ವಸ್ತುಗಳನ್ನ ತೊಗೊಂಡು ಹೋಗೋಣ ಅಂತ. ಸೊ ಬನ್ನಿ ಇವಾಗ ಅದನ್ನು ತೊಗೊಂಡು ಮತ್ತೆ ಇನ್ನೇನಿದೆ, ಐ ಥಿಂಕ್ ಅತಲ್ ಜುಡಿಯೋಗೇನೋ ಹೋಗ್ಬೇಕಂತೆ. ಸೊ ಅವರಲ್ಲಿ ಹೋಗಲಿ, ನಾನು ಈ ಕಡೆ ಹೋಗ್ತೀನಿ. ಇದಾದಮೇಲೆ ಮನೆಗೆ ಹೋಗೋಣ ಆ್ಯಂಡ್ ಪ್ಯಾಕಿಂಗ್ ಶುರು ಮಾಡೋಣ. ಜಸ್ಟ್ 2 ದಿನ ಇದೆ ಪ್ಯಾಕಿಂಗ್ ಮಾಡೋದಕ್ಕೆ. ಆ್ಯಂಡ್ ಈ 2 ದಿನದಲ್ಲೇ ನಾನು ಹೊರಗಡೆ ಹೋಗೋ ಕೆಲಸ ಇಟ್ಕೊಂಡ್ವಿ ಅಂದರೆ ಮುಗೀತು ಗೋವಿಂದ. ಸೊ ನಿದ್ದೆಗೆ ಪ್ಯಾಕ್ ಮಾಡಬೇಕಾಗುತ್ತೆ ಅಷ್ಟೇ ನಾವು. ಸೊ ಬನ್ನಿ ಇವಾಗ ನೋಡೋಣ. ಸಿಯುಗೆ ಒಂದಿಷ್ಟು ಬ್ಲ್ಯಾಕ್ ಕಲರ್ ಲೆಗಿಂಗ್ಸ್ಗಳು ತೊಗೊಳ್ಳೋಣ. ಮೇನ್ ಏನಂದರೆ ಮೊಣಕಾಲ ಹತ್ರ ಹರ್ಕೊಂಡ್ಬಿಟ್ಟಿದ್ದಾಳೆ. ಎಷ್ಟೊಂದಿದ್ದಾವೆ, ಬಟ್ ಮೊಣಕಾಲ ಹತ್ರ ಹರ್ಕೊಂಡ್ಬಿಟ್ಟಿದ್ದಾಳೆ ಎಲ್ಲ. ಒಂದು ಅಟ್ಲೀಸ್ಟ್ ಏನಿಲ್ಲ ಅಂದರೆ ಒಂದು 5-6 ಲೆಗಿಂಗ್ಸನ್ನು ತೊಗೊಳ್ಳೋಣ ಅಂತ.
ಎಷ್ಟು ತಗೋಬೇಕು? 5, 6, 10? 6 इतने क्या ನಾನೆಲ್ಲ ಡಜನ್ ಗಟ್ಲೆನೆ ಏನಂದ್ರೆ ಒಂದು 10, 12 ಅಂತ ಹೇಳ್ತೀನಿ. ಅದಕ್ಕೆ 5 or 6 ತಗೊಳ್ತೀನಿ. ಓಕೆ, ಒಂದು 4 ಬ್ಲ್ಯಾಕ್, ಒಂದು 2 ಬ್ಲೂ. ಓಕೆ, ಹಾಂ ಸರಿ. ಟೈಮ್ ಕಿತ್ತವ್ರೆ 11:30 ಆಯಿತು. ರೋಡ್ ನೋಡಿ ಫುಲ್ ಖಾಲಿ ಖಾಲಿ. 11:15 ಆಲ್ಮೋಸ್ಟ್ ಅಷ್ಟೇ ಆಯಿತಾ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ ಮನೆಗೆ. ರೋಡ್ ಖಾಲಿ ಖಾಲಿ ಎಲ್ಲ ಅಲ್ಲ, ಅದು ಶಾಪ್ ಎಲ್ಲ ಖಾಲಿ ಆಯ್ತಲ್ಲ. ಓಕೆ, ಸೊ ಇನ್ನೇನು ಮನೆಗೆ ಹೊರಟ್ವಿ. ಇನ್ನು ಹೋದ್ಮೇಲೆ ಸ್ವಲ್ಪ ಆದಷ್ಟು ತೋರಿಸ್ತೀನಿ. ಅಂದರೆ ಇಲ್ಲಿ ಟೀ ಕುಡಿಯೋದೊಂದು ಕ್ರೌಡ್ ಇದೆ, ಅದೊಂದು ತೋರಿಸು ಅಂತ ಹೇಳ್ತಾರೆ. ಇನ್ನೇನಿಲ್ಲ, ಜಸ್ಟ್ ಮನೆಗೆ ಹೋಗೋದು, ಮಲಗೋದು, ರೆಸ್ಟ್ ಮಾಡೋದು, ನಾಳೆ ಪ್ಯಾಕಿಂಗ್ ಮಾಡೋದು, ನಾಳೆ ಮತ್ತೆ ಸಿಗ್ತೀನಿ. ಆ್ಯಂಡ್ ಇದನ್ನು ತೋರಿಸು ಅಂತ ಹೇಳ್ತಿದ್ದಾರೆ. ಅದು ಹಾಂ, ಮಟ್ಕಾಟಿ ಅಂತೆ, ಮಟ್ಕಾಟಿ. ಎಷ್ಟು ಕ್ರೌಡ್ ಇದೆಲ್ಲ. ಎಷ್ಟೊತ್ತರೆಗೂ ಇರುತ್ತೆ ಓಪನ್ ಅದು? 12 ಗಂಟೆವರೆಗಂತೂ ಇರುತ್ತಂತೆ, ಗೊತ್ತಿಲ್ಲ. ಓಕೆ ಗೈಸ್, ಮಲ್ಗೋಕ್ಕೂ ಮುಂಚೆ ಬ್ಲಾಗ್ ಎಂಡ್ ಮಾಡೋಕ್ಕೂ ಮುಂಚೆ ನಾನು ಏನೇನು ತೊಗೊಂಡು ಬಂದೆ ಅಂತ ತೋರಿಸ್ತೀನಿ. ಎಲ್ಲ ತೋರ್ಸೋಕ್ಕೋಗಲ್ಲ, ಸ್ವಲ್ಪ ಮೇನ್ ತೋರಿಸ್ತೀನಿ. ಓಕೆನಾ? ಸೊ ಫಸ್ಟ್ ಥಿಂಗ್ ಈ ಬ್ಯಾಗ್ ತೊಗೊಂಡೆ. ಇದು ರಿಲಯನ್ಸ್ ಅಲ್ಲ ಅತುಲ್? ರಿಲಯನ್ಸ್ ಪ್ಯಾಂಟಲೂನ್ಸಾ? ರಿಲಯನ್ಸ್ ಅಲ್ವಾ? ಆ್ಯಂಡ್ ಸಿಯುಗೆ ಇದು ಟೋಪ್ ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಹತ್ರ ಒಂದು 14,000 ಖರ್ಚಾಗಿರುತ್ತೆ. 15 ಹಾಂ, 16,000 ಅಂತೆ. ಆ್ಯಕ್ಚುಲಿ ಓವರ್ ಆಲ್ ನಾವು ಏನಿಲ್ಲ ಅಂದ್ರೂ ಕ್ಲೋಸ್ ಟು 1 lakh ರೂಪೀಸ್ವರೆಗೂ ನಾವು ಇವಾಗ 1 lakh ಇಲ್ಲ ಅಲ್ಲ, 60-70 1 lakh ನಾವು ಶಾಪಿಂಗ್ ಮಾಡಿರ್ತೀವಿ. ಆ್ಯಂಡ್ ಇದು ನಂಗೆ ತೊಗೊಂಡೆ ನೋಡಿ, ಇದೊಂದು ಚೆನ್ನಾಗಿ ಅನ್ನಿಸ್ತು. ಕ್ಲಿಪ್ಗಳು ಬೇಕಿತ್ತು. ಆ್ಯಂಡ್ ಇದು ಸುಮ್ಮನೆ ತೊಗೊಂಡೆ, ಇದೇನು ಬೇಕು ಅವಶ್ಯಕತೆ ಅಂತ ಏನು ತೊಗೊಂಡಿಲ್ಲ, ಸುಮ್ಮನೆ ತೊಗೊಂಡಿದ್ದು. ಓಕೆನಾ? ಆ್ಯಂಡ್ ಒಂದು ಹ್ಯಾಂಡ್ ಬ್ಯಾಗ್ ತೊಗೊಂಡೆ. नहीं रुक जाओ, ಮೇನ್ ಅಗರ್ ದಿಕ್ಕಾನೆ ವಾಲೆ ಆಯ್ತು ದಿಕ್ಕಾದು. ಸೊ ಇದು ಹ್ಯಾಂಡ್ ಬ್ಯಾಗ್ ತೊಗೊಂಡೆ. ನಂದು ಒಂದು ಹ್ಯಾಂಡ್ ಬ್ಯಾಗ್ ಇದೆ, ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ. ಯಾವಾಗ ನಾನು ತೋರಿಸ್ತೀನಿ. 8 ವರ್ಷ ಹಳೆ ಹ್ಯಾಂಡ್ ಬ್ಯಾಗ್, ಅದನ್ನು ನಾನು ರಿಟೈರ್ಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಒಂದು ಬ್ಯಾಗ್ ಡೈಪರ್. ನೀವು ಕೇಳ್ಬೋದು ಇನ್ನೂ ಡೈಪರ್ ಹಾಕ್ತೀರಾ ಅಂತ ಹೇಳ್ಬಿಟ್ಟು. ಡೇ ಟೈಮಲ್ಲೆಲ್ಲ ಹಾಕಲ್ಲ, ಜಸ್ಟ್ ನೈಟ್ ಮಲ್ಕೊಂಡಾಗ ಅವಳಿಗೆ ಹಾಕ್ತೀವಿ. ಮೋಸ್ಟ್ ಆಫ್ ದಿ ಟೈಮ್ ನೈಟು ಮಾಡ್ಕೊಳ್ಳಲ್ಲ ಅವಳು. ಒಂದೊಂದ್ಸಲ ಎಲ್ಲೋ ವಾರದಲ್ಲಿ ಒಂದ್ಸಲನೋ ಅಥವಾ 10 ದಿನದಲ್ಲಿ ಒಂದ್ಸಲನೋ ಮಾಡಿದ್ರೆ ಹೆಚ್ಚು. ಆದ್ರೂ ಆ 1 ದಿನಕ್ಕೆ ನಾವು ಅದನ್ನ ಕ್ಲೀನ್ ಮಾಡೋದಿದೆಯಲ್ಲ, ಅಷ್ಟು ಟೈಮ್ ಇರೋದಿಲ್ಲ. ಹಾಗಾಗಿ ನೈಟ್ ಮಾತ್ರ ಹಾಕಿರ್ತೀವಿ. ಆ್ಯಂಡ್ ಸಿಯುಗೆ ಇದೊಂದು ಪ್ಯಾಂಟು. ಆ್ಯಕ್ಚುಲಿ ಅವ್ರಿಗೆ ಲೆಗ್ಗಿಂಗ್ಸೇ ಸಿಕ್ಲಿಲ್ಲ ನಮಗೆ, ಆಯ್ತಾ. ಎಷ್ಟು ಹುಡುಕಿದ್ವಿ ಅಂದರೆ ಲೆಗ್ಗಿಂಗ್ಸೇ ಸಿಕ್ಲಿಲ್ಲ. ಆ್ಯಂಡ್ ಇದೊಂದು ಜೀನ್ಸ್ ತೊಗೊಂಡ್ವಿ. ಆ್ಯಕ್ಚುಲಿ ಇವಾಗ ಆಫರ್ ಮುಗ್ದೋಗ್ಬಿಟ್ಟಿದೆ. ಇದು ನ್ಯೂ ಅರೈವಲ್, ಹಾಗಾಗಿ 700 ರೂಪೀಸ್. ಬೇಜಾರಾಯಿತು, ಏನು ಮಾಡೋಕ್ಕಾಗಲ್ಲ. ಆಫರಲ್ಲಿ ಸಿಕ್ಕರೆ ಚೆನ್ನಾಗಿ ಅನ್ಸುತ್ತೆ. 500 400 ಸಿಕ್ಕಿದ್ರೆ. ಬಟ್ ಆಫರಲ್ಲಿ ಇದು ನ್ಯೂ ಅರೈವಲ್ವಾ, ಸೊ ಸಿಕ್ಕಿಲ್ಲ. ಆ್ಯಂಡ್ ಒಂದಿಷ್ಟು ಟಿ ಶರ್ಟ್ಗಳನ್ನ ತೊಗೊಂಡೆ. ಓಕೆ, ತುಂಬ ಟಯರ್ಡ್ ಆಗಿದೆ ಫೇಸು. ಇಗ್ನೋರ್ ಮೀ, ಓಕೆ. ಇದು ಇಗ್ನೋರ್ ಮೀ ಅಲ್ಲ, ಇಗ್ನೋರ್ ಮೈ ಫೇಸ್, ಡಲ್ ಫೇಸ್. ಇದು ಟಿ ಶರ್ಟ್ ಮನೆಗೆ ಹಾಕೊಳ್ಳೋಕ್ಕೆ ಡಿಮಾರ್ಟಿಂದ ತೊಗೊಂಡಿದ್ದು. ಯೂಶಲಿ ಡಿಮಾರ್ಟಿಂದ ಬಟ್ಟೆಗಳು ಆ ಥರ ತೊಗೊಳಕ್ಕೆ ಹೋಗಲ್ಲ. ತೊಗೊಂಡ್ರೆ ಒಂದು ಸ್ವಲ್ಪ ಇನ್ನರ್ ವೇರ್ ಆ ಥರದನ್ನ ತೊಗೊಂಡಿರ್ತೀವಿ. ಆ್ಯಂಡ್ ಇದೊಂದು ಚೆನ್ನಾಗಿದೆ, ನನಗೆ ಸಖತ್ ಇಷ್ಟ ಆಯಿತು. ಎರಡು ಸ್ವಲ್ಪ ಸಿಮಿಲರ್ ಕಲರ್ ಥರ ಇದೆ. ಆ್ಯಂಡ್ ನೋಡಿ ಇದು, ಆ್ಯಂಡ್ ಇದೊಂದು ಅದೊಂದು ಪ್ಯಾಂಟ್. ಓಕೆ, ಆ್ಯಂಡ್ ಅದ್ರ ಜೊತೆನಲ್ಲಿ ಒಂದಿಷ್ಟು ಬೇಸಿಕ್ ಐಟಮ್ಸ್, ಒಂದಿಷ್ಟು ಬೆಲ್ಟು. ಆ್ಯಂಡ್ ಡಿಮಾರ್ಟಿಂದ ಇವೆಲ್ಲ ತೊಗೊಂಡ್ವಿ, ಬೇಸಿಕ್ ಇವೆಲ್ಲ. ಅಲ್ಲಿ ಹೋಗಿದ ತಕ್ಷಣ ಸ್ವಲ್ಪ ಏನಾನ ಸಿಯುಗೆ ಊಟ ಗೀಟ ಮಾಡಿಸ್ಕೊಟ್ಟೆ ಅಂದರೆ ಇಮಿಡಿಯೇಟ್ ಆಗಿ ಪಾತ್ರೆ ಗೀತ್ರೆ ವಾಶ್ ಮಾಡೋಕ್ಕಾಗಿರ್ಬೋದು. ಒಂದು ಓಟ್ಸ್ ಸ್ಕಿಪ್ ಮಾಡಿಕೊಟ್ನೋ, ಇದೇನೋ ಒಂದು ಬೇಯಿಸ್ಕೊಟ್ಟೆ ಅಂತ ಹೇಳಿದ್ರೆ ವಾಶ್ ಮಾಡೋಕ್ಕೆ ಒಂದು ವಿಮ್ಮು. ಆ್ಯಂಡ್ ಇಮಿಡಿಯೇಟ್ ಆಗಿ ಯೂಸ್ ಮಾಡೋಕ್ಕೆ ಅಲ್ಲಿ ಹೋಗಿ ಹುಡ್ಕೊಂಡು ಎಲ್ಲಿ ಇದು ಮಾಡಬೇಕಾಗುತ್ತೆ. ಯಾಕೆಂದರೆ ನಾವು ಹೋಗಿದ ತಕ್ಷಣ ಹೋಟ್ಲಲ್ಲಿ ಸ್ಟೇ ಮಾಡ್ತಲ್ಲ, ಹೋಗಿದ ತಕ್ಷಣ ನಮಗೆ ಮನೆ ಸಿಕ್ಕಿದೆ. ಹಾಗಾಗಿ ಸೊ ಅದು ಬಿಟ್ಟರೆ
ನಾವಿದ್ರೆ ನಾರ್ಮಲ್ ಬೇಸಿಕ್ ಒಂದಿಷ್ಟು ಇನ್ನರ್ಸ್ ಎಲ್ಲ ತೊಗೊಂಡ್ವಿ ಅಷ್ಟೇ. ಆ್ಯಂಡ್ ಇದು ನೋಡ್ಬೋದು, ಇದು ಫುಲ್ಲು ಇದು ಬಂದು ಇದು ಜೇಡ್ ರೋಲರ್ ಅಂತ ಹೇಳ್ಬಿಟ್ಟು ಫೇಸ್ ಮಸಾಜ್ ಮಾಡ್ಕೊಳ್ಳೋಕೆ ಚೆನ್ನಾಗಿರತ್ತಂತೆ. 1700 ಏನೋ ಇತ್ತು, 500 ರೂಪೀಸ್ ಆಫ್ ಇತ್ತು, ಹಾಗಾಗಿ ತಗೊಂಡೆ ನಾನು. ಇದು ಅವಶ್ಯಕತೆ ಇರಲಿಲ್ಲ, ಬಟ್ ಸ್ಟಿಲ್ ಆಫರ್ ಇತ್ತಲ್ವ ತಗೊಂಡ್ಬಿಟ್ಟೆ. ಆ್ಯಂಡ್ ಅದಕ್ಕೆ ಸ್ವಲ್ಪ ಹಾಗೆ ಏನೋ ಕೊಟ್ಟಿದ್ದಾರೆ, ಅದಕ್ಕೆ ಅಂತಲ್ಲ ಪ್ರಮೋಷನಲ್ ಕಿಟ್ ಕೊಟ್ಟಿದ್ದಾರೆ ಲಾರಿಯಲ್ದು. ಆ್ಯಂಡ್ ಈ ಬ್ಯಾಗ್ನ ನಾನು ತುಂಬ ಫೈಟ್ ಮಾಡಿ ಇಸ್ಕೊಂಡಿದ್ದೆ ಆಯ್ತಾ, ಕೊಡೋಕ್ಕೆ ರೆಡಿ ಇರಲಿಲ್ಲ ಏನೇನೋ ಆಫರು. ನಾನು ಹೇಳಿದೆ ಫಸ್ಟ್ ಟೈಮ್ ತುಂಬ ಅಪ್ಸೆಟ್ ಆಗಿ ಹೊರಗಡೆ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ಸರಿ ಮೇಡಮ್ ಇಷ್ಟೊಂದೆಲ್ಲ ತೊಗೊಂಡಿದ್ದೀರಾ ತಗೊಳ್ಳಿ ಅಂತ ಕೊಟ್ಟರು. ಆ್ಯಂಡ್ ಇದು ವೀನಸ್ದು, ಅಲ್ಲಿ ಹೋದ್ಮೇಲೆ ಎಲ್ಲೂ ಹುಡ್ಕೊಂಡು ಹೋಗೋದಂತ ಇದೊಂದು. ಆ್ಯಂಡ್ ಇದರಲ್ಲಿ ಎರಡು ಪ್ಯಾಕ್ ಇದೆ, ಆರಾಮಾಗಿ ಒಂದು ಬರುತ್ತೆ ಚೆನ್ನಾಗಿ. ಒಂದೇ ಒಂದು ತಿಂಗಳವರೆಗೂ ಆರಾಮಾಗಿ ಬರುತ್ತೆ. ಓಕೆ. ಆ್ಯಂಡ್ ಪ್ರೈಮರ್, ಫಿಟ್ಮಿ ಪ್ರೈಮರ್ ಎಲ್ಲ ಮೇಬೆಲಿಂದ ತೊಗೊಂಡಿದ್ದೀನಿ. ಇದು ಫಸ್ಟ್ ಇದು ತೋರಿಸ್ಬಿಡ್ತೀನಿ. ಇದು ನಂದು ಆಲ್ಮೋಸ್ಟ್ ಅರ್ಧ ಖಾಲಿ ಆಗಿದೆ. ಕಾಂಪ್ಯಾಕ್ಟ್ ಆ್ಯಂಡ್ ಕನ್ಸೀಲರ್. ಓಕೆ. ಆ್ಯಂಡ್ ನಾರ್ಮಲ್ ಇದು ಏನಂತ ಇದಕ್ಕೆ ರೋಲರ್, ಅಂಡರ್ ಆರ್ಮ್ ರೋಲರ್ ಆಯಿತಾ. ಇವು ಮೂರು ತೊಗೊಂಡಿದ್ದಕ್ಕೆ ಇದು ಫ್ರೀಯಾಗಿ ಸಿಕ್ತು. ಸೊ ಹಾಗಾಗಿ ಬೈ 3 3 ತೊಗೊಂಡ ತಕ್ಷಣ ಒಂದು ಫ್ರೀ ಇದೆ ತಗೊಳ್ಳಿ ಏನಾನ ಅಂತ ಹೇಳಿದ್ರು. ಸರಿ, ಹೇಗಿದ್ರು ನಂದಿದು ತುಂಬ ಹಳೇದು ಖಾಲಿ ಆಗಿಬಿಟ್ಟಿದೆ, ಹಾಗಾಗಿ ಇವು 3 ಬೇಸಿಕ್ ಇದು ಅಷ್ಟೇ. ತುಂಬ ಎಕ್ಸ್ಪ್ಲೇನ್ ಮಾಡ್ತಾನೆ 5 ನಿಮಿಷ ಆಗ್ತಾ ಬಂತು. ಸೊ ಅಷ್ಟೇ ಇವತ್ತಿನ ಈ ವಿಡಿಯೋ. ತುಂಬ ಲಾಂಗ್ ವಿಡಿಯೋ ಆಗಿರುತ್ತೆ ಅಂದ್ಕೊಳ್ತೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ಇನ್ನು 2 ದಿನ ಉಳಿದಿದೆ, 2 ದಿನದ ಬ್ಲಾಗ್ ಕೂಡ ಮಾಡ್ತೀನಿ. ಇವತ್ತೆಷ್ಟು ಡೇಟ್ ಎಷ್ಟು ಬೇಗ 5 ಡೇಟ್ ಕೇಳಿದ್ರೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅದಲ್ಲ ತೋರಿಸ್ಲಾ ಡ್ಯಾನ್ಸ್ ಮಾಡೋದನ್ನ. ಓಕೆ ಗೈಸ್, 5 ಏನೋ 6 7 2 ದಿನ ಇರೋದು, 8th ಟ್ರಾವೆಲ್ ಮಾಡ್ತಾ ಇರೋದು. ಓಕೆನಾ, ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.